ಗೆಳೆಯ ವಿನೋದ್. ಗುರು, ನಾನು ನನ್ನ ಗೆಳೆಯ ಹೋಗ್ತಾ ಇರೋ ಚಿತ್ರದುರ್ಗಕ್ಕೆ, ಸಾರಿ ಬರೀ ಚಿತ್ರದುರ್ಗ ಅಂತ ತಪ್ಪಾಯ್ತದೆ, ಏಷ್ಯಾದ 2ನೇ ಅತಿ ದೊಡ್ಡ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ಹೋಗ್ತಾ ಇದೀವಿ. ಈ ನ್ಯೂಸ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ನಮ್ಗೊಂದು ಕ್ಯೂರಿಯಾಸಿಟಿ ಇತ್ತು. ಅದೇನೇ ಆಗ್ಲಿ ನಾವು ಒಂದ್ಸರಿ ಶೋಭಾಯಾತ್ರೆಗೆ ಹೋಗ್ಬಿಟ್ಟು ನಾವು ಕೂಡ ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾನು ನನ್ನ ಗೆಳೆಯ ರೈಡರ್ ಬೈಕ್ ತಗೊಂಡು 150 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು, ಅಷ್ಟೇ ಅಲ್ಲದೆ ಈ 150 ಕಿಲೋಮೀಟರ್ ಜರ್ನಿಯಲ್ಲಿ 2 ಸರಿ ಮಳೆಯಲ್ಲಿ ನೆಂದು ಅವನಜ್ಜಿ ಆಗಿದ್ದ ಅಲ್ಲಿ ಹೋಗಿ ಎಂಜಾಯ್ ಮಾಡಿ ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಹೊರಟಿದೀವಿ. ನೋಡೋಣ ಅಲ್ಲಿ ಹೆಂಗ್ ಆಯ್ತದೆ. ಸೊ ಹಾಗಿದ್ರೆ ಬನ್ನಿ, ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಮಾರ್ನಿಂಗ್ ಇಂದ ಹಿಡ್ಕೊಂಡು ನೈಟ್ ವರ್ಗು ಏನೇನ್ ಎಂಜಾಯ್ ಮಾಡಿದ್ವಿ ಅಂತದ್ರಲ್ಲಿ ಏನ್ ವಿಶೇಷತೆ ಇದೆ ಅನ್ನೋದನ್ನ ಈ ವಿಡಿಯೋ ಸಂಪೂರ್ಣವಾಗಿ ತೋರಿಸಿದೀನಿ. ಸೊ ಆದಷ್ಟು ಬೇಜಾರು ಮಾಡ್ಕೊಳ್ಳದಲ್ಲಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಲ್ಲರೂ ಬೇಜಾರು ಅನ್ಸಿದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗಿ, ಪರವಾಗಿಲ್ಲ, ಬಟ್ ಈ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ, ನಾನು ಜಾಸ್ತಿ ಮಾತಾಡೋಕೋಲ್ಲ. ಈ ಶೋಭಾಯಾತ್ರೆಯಲ್ಲಿ ಅಂತದ್ದು ಏನ್ ವಿಶೇಷತೆ ಇದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ನಡಿಗೋರು ಆಯ್ದಾಗ ಯಾಕೆ ಇದು ಹಾನಿ ಮಾಡ್ತಾರೆ ಅಂತ ಇಷ್ಟೊಂದು ಇದನ್ನು ಬಿಟ್ಟಿರೋದಿಲ್ಲ.
ತಾಕತ್ತು, ಕುಣಿಸೋದು ನಂಗೊತ್ತು. ನಮ್ ತಾಳಕ್ ತಕ್ಕ ಕುಣಿಯೋರಿದ್ರೆ ನಮ್ದೇ ದೌಲತ್ತು. ಹಾ ದರ್ಯಾ ದೌಲತ್ತು, ನಮ್ ಐಡಿಯಾ ಸಖತ್ತು, ನಮ್ ಗದ್ದೆ ಸಂಪತ್ತು. ಹೊಗಳೋರ್ನ ಕಂಡ್ರೆ ತಿನ್ನಿಸ್ ಗುರು, ಇಲ್ಲಿವರೆಗೂ ನೀವು ಪೇಷನ್ಸ್ ಇಂದ ನೋಡಿದ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇವಾಗ ಟೈಮ್ 11:30 ಆಗೈತೆ. ನಾವು ಊರಿಗೆ ಮುಟ್ಬೇಕಾದ್ರೆ 2 ಗಂಟೆ ಅಂತೂ ಆಗೇ ಆಗುತ್ತೆ. ಬಟ್ ಏನೇ ಅಂದ್ರು ಬಂದಿದ್ದಕ್ಕೆ ಮಾತ್ರ ಲಾಸ್ ಇಲ್ಲ ಗುರು. ಫುಲ್ ಎಂಜಾಯ್ ಮಾಡಿದೀವಿ. ಹೋಗ್ಬೇಕಾದ್ರೆ 2 ಸತಿ ಮಳೆಯಲ್ಲಿ ನೆನ್ಕೊಂಡು ಹೋದ್ವಿ, ಬರ್ಬೇಕಾದ್ರೆ ಬೆವರು ಹನಿಯಿಂದ ನೆನ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟು ಕುಣಿದಿದ್ದೀವಿ ಇಬ್ರು. ಬಟ್ ಇಷ್ಟಂತ ಹೇಳ್ತೀನಿ ಗುರು, ನೀವು ನಿಜವಾಗ್ಲೂ DJ ಪ್ಲೇಯರ್ ಆಗಿದ್ರೆ ಇದು ಮಾತ್ರ ಬೆಸ್ಟ್ ಪ್ಲೇಸು. ತುಂಬಾ ಎಂಜಾಯ್ ಮಾಡ್ಬೋದು. ಬಟ್ ಇಕ್ಕಟ್ಟಿನಲ್ಲಿ ಒಬ್ಬಟ್ಟಂತೂ ಆಗ್ತೀರಾ. ಸಖತ್ ಇಕ್ಕಟ್ಟಿರುತ್ತೆ, ತೆಲ್ಲಾಟ ಇರುತ್ತೆ. ಆಮೇಲೆ ಅಷ್ಟು ದೊಡ್ಡ ಗಣೇಶ ಮೂರ್ತಿನ ನಾನು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನೋಡಿರೋದು. ತುಂಬ ಚೆನ್ನಾಗಿತ್ತು. ಸೊ ಆದಷ್ಟು ನೀವು ನೆಕ್ಸ್ಟ್ ಇಯರ್ ಟ್ರೈ ಮಾಡಿ ಹೋಗೋಕ್ಕೆ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಷ್ಟೇ.